ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ಈ ನೆಲದ ತಾಯಂದಿರ ಬಗ್ಗೆ, ಸೋದರಿಯರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ದಾರೆ. ಅವರ ಮುಟ್ಟುಹಾದ ಒಂದು ದಿನದ ರಜಘೋಷಣೆಯನ್ನು ತಾಯಿ ಹೃದಯವನ್ನು ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಗೊಂಡಂಥ ನಿರ್ಣಯ ಇದೆಯಲ್ಲ, ಬಹುಶಃ ತಾಯಿ ಹೃದಯ ಇದ್ದವರಿಗೆ ಮಾತ್ರ ಅಂಥದ್ದೊಂದು ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಆ ತಾಯಿಯ ಒಡಲಿಂದಲೇ ಬಂದವರು. ಆ ತಾಯಿಯ ಕಷ್ಟ ನಷ್ಟ, ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ. ಪುನರ್ಜನ್ಮ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ. ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದರೂ ಸಹ ಹೆಣ್ಣು ಮಕ್ಕಳ ಒಂದು ವಿಚಾರಕ್ಕೆ ನಾನು ಪುನರ್ಜನ್ಮ ಅನ್ನೋದನ್ನ ಒಪ್ಕೋಬೇಕಾಗತ್ತೆ. ಒಂದು ಹೆಣ್ಣು ಮಕ್ಕಳು ತನ್ನ ಹೆರಿಗೆಯ ಸಂದರ್ಭವನ್ನು, ಒಂದು ಮಗುಗೆ ಜನ್ಮ ಕೊಡುವಂಥ ಸಂದರ್ಭಕ್ಕೆ ಅವಳು ಸತ್ತು ಬದುಕ್ತಾಳೆ ಆ ನೋವಿಂದ ಅಂತ ಹೇಳಿ ಒಂದು ಮಾತಿದೆ. ಹಾಗಾಗಿ ಅದನ್ನು ಗೊತ್ತಿರುವಂಥ ನಮ್ಮ ತಾಯಂದಿರು ಹೇಳುವಂಥ ಮಾತು ಕೇಳಿದಾಗ ನನಗೆ ಅನಿಸಿದ್ದೇನಪ್ಪ ಅಂದರೆ, ಈ ನೆಲದ ಮಕ್ಕಳಿಗೆ ನಿಜಕ್ಕೂ ಅದೊಂದು ಪುನರ್ಜನ್ಮ. ಯಾರಿಗೆ ಪುನರ್ಜನ್ಮ ಇಲ್ಲದೆ ಹೋದ್ರೂ ಈ ನೆಲದ ಹೆಣ್ಣು ಮಕ್ಕಳಿಗೆ ಅದೊಂದು ಪುನರ್ಜನ್ಮ ಅಂತ ಹೇಳಿ ನಾನು ಭಾವಿಸೋಣ. ಹಾಗಾಗಿ ಅಂಥ ತಾಯಂದಿರಿಗೆ, ಸೋದರಿಯರಿಗೆ ಆ ಸಂದರ್ಭದಕ್ಕೆ ಒಂದು ದಿನದ ರಜಘೋಷಣೆ ಮಾಡಿರೋದು ವಿಶೇಷವಾಗಿ. ಯಾಕೆಂದರೆ ಅನೇಕರು ಹೇಳಬಹುದು, ಇದೇನಪ್ಪ ಈ ವಿಚಾರದಲ್ಲಿ ನಾರಾಯಣಗೌಡರು ಮಾತಾಡ್ತಾರೆ ಅಂತ. ನಾವೆಲ್ಲ ಅಲ್ಲಿಂದಲೇ ಬಂದವರು. ಅಂಬಿಗರ ಚೌಡಯ್ಯ ಒಂದು ಮಾತು ಹೇಳ್ತಾರೆ, ವಚನಕಾರ ಒಂದು ಮಾತು ಹೇಳ್ತಾನೆ. ಮುಟ್ಟೆಂದು ದೂರ ಇಟ್ಟವರು, ಮುಟ್ಟಿನ ಒಲೆಯಿಂದಲೇ ನಾವೆಲ್ಲ ಬಂದವರು, ಮುಟ್ಟೆಂದು ದೂರ ಇಟ್ಟವರ ಕರೆದು ಮೆಟ್ಟಿನಲ್ಲಿ ಹೊಡಿಯಂದ ಅಂಬಿಗರ ಚೌಡಯ್ಯ. ಎಂಥ ಅದ್ಭುತ! ಅವತ್ತಿನ ಕಾಲಕ್ಕೆ ಈ ನೆಲದ ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಆ ಶರಣನ ಮಾತು ನಿಜಕ್ಕೂ ಸತ್ಯ ಅನಿಸುತ್ತೆ. ಹಾಗಾಗಿ ನಾನು ಸರ್ಕಾರದ ತೀರ್ಮಾನವನ್ನು ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ, ಈ ನೆಲದ ಕೋಟಿ ಹೆಣ್ಣು ಮಕ್ಕಳಿಗೆ ಪರವಾಗಿ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ.